Hello everyone, welcome back to Sankala the Beginning ಯೂಟ್ಯೂಬ್ ಚಾನೆಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಇನ್ಸ್ಟಂಟ್ ಪುಳಿಯೋಗರೆ ಮಾಡೋಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬೇಕಾಗಿರೋದು ವೈಟ್ ರೈಸ್. ನಾನು ವೈಟ್ ರೈಸ್ನ ಆಲ್ರೆಡಿ ಕುಕ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ. ಇವಾಗ ಪುಳಿಯೋಗರೆ ಗೊಜ್ಜನ್ನ ರೆಡಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಸ್ಟವ್ನ ಆನ್ ಮಾಡೋಣ. ಆಮೇಲೆ ಬಾಣಲಿ ಇಡೋಣ. ಸ್ವಲ್ಪ ಎಣ್ಣೆನ ಹಾಕೋಣ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕೋಣ. ಆಮೇಲೆ ಒಂದು ಹಿಡಿ ಶೇಂಗಾ ಅಥವಾ ಕಡಲೆ ಬೀಜ, ಈ ಮೂರು ಕಾಳನ್ನ ಚೆನ್ನಾಗಿ ಫ್ರೈ ಮಾಡೋಣ. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲ. ಇದೆಲ್ಲ ಫ್ರೈ ಆದಮೇಲೆ ಒಂದು 10 to 15 ಕರಿಬೇವಿನ ಹೆಸಳನ್ನ ಹಾಕ್ಕೊಳ್ಳೋಣ. ಅದಾದಮೇಲೆ 2 ರಿಂದ 3 ಟೇಬಲ್ ಸ್ಪೂನು ರೆಡಿಮೇಡ್ ಪುಳಿಯೋಗರೆ ಪೌಡರ್ ಅಥವಾ ಮನೇಲಿ ಮಾಡಿರೋ ಪುಳಿಯೋಗರೆ ಪೌಡರ್ನೂ ಯೂಸ್ ಮಾಡ್ಕೊಳ್ಬೋದು. ಆದಮೇಲೆ ಲೋ ಫ್ಲೇಮಲ್ಲಿ ಇದನ್ನ ಬೇಯಿಸ್ಕೊಳ್ಬೇಕು. ನೀವು ನೋಡ್ತಿರ್ಬೋದು, ನಾನು ಫ್ಲೇಮ್ನ ಆಫ್ ಮಾಡಿದೆ. 1 ನಿಮಿಷ ಮಾತ್ರ ನಾವು ಬೇಯಿಸ್ಕೊಳ್ಬೇಕು, ಇಲ್ಲಾಂದರೆ ಒಗ್ಗರಣೆ ಸೀದೋಗ್ಬಿಡುತ್ತೆ. ಸೊ ಇದಾದಮೇಲೆ ಸ್ವಲ್ಪ ಚಿಟಿಕೆಯಷ್ಟು ಬೆಲ್ಲನ ಹಾಕ್ಕೊಳ್ಳೋಣ. ಬೆಲ್ಲ ಸ್ವಲ್ಪ ಪುಳಿಯೋಗರೆಗೆ ರುಚಿ ಕೊಡುತ್ತೆ. ಇದಾದಮೇಲೆ ಕುಕ್ ಮಾಡಿಟ್ಕೊಂಡಿರೋ ರೈಸ್ನ ಕಲಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು, ನೀಟಾಗಿ ಮಸಾಲೆನ ವೈಟ್ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಸೊ ದಟ್ ಒಗ್ಗರಣೆ ಒಂದೇ ಸೈಡ್ ಇರೋದಿಲ್ಲ. ನೀಟಾಗಿ ಕಲಿಸ್ಕೊಳ್ಬೇಕು. ನೀಟಾಗಿ ಕಲಿಸ್ಕೊಳ್ಳೋದ್ರಿಂದ ಲಂಪ್ಸ್ ಏನೂ ಇರಲ್ಲ, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಇನ್ಸ್ಟಂಟ್ ಪುಳಿಯೋಗರೆ ರೆಡಿಯಾಗಿದೆ. ಜಾಸ್ತಿ ಐಟಮ್ಸ್ ಇಲ್ಲದೇ ಇದ್ರೂ ಕ್ವಿಕ್ಕಾಗಿ ಪುಳಿಯೋಗರೆನ ರೆಡಿ ಮಾಡ್ಬೋದು. Puliyogare is ready to serve. Hope you like the video. Thank you for watching.